ಭಾನು ಮುಸ್ತಾಕ್ ಇನ್ನು ಮುಸ್ಲಿಂ ಅನ್ನುವಂತಹ ಕಾರಣಕ್ಕೆ ವಿರೋಧವನ್ನ ಮಾಡ್ತಾ ಇಲ್ಲ. ನನಗೆ ಮುಸ್ಲಿಮರ ಬಗ್ಗೆ ಯಾವುದೇ ರೀತಿಯಾದಂತಹ ವಿರೋಧ ಭಾವನೆ ಇಲ್ಲ. ಭುವನೇಶ್ವರಿಯ ಬಗ್ಗೆ, ಕನ್ನಡ ಬಾವುಟದ ಬಗ್ಗೆ ಮಾತನಾಡಿದ್ರು. ಕನ್ನಡದಿಂದ ದೂರವಿಟ್ಟಿದ್ದೀರಿ ಅಂತ ಹೇಳಿದ್ರು ಭಾನು ಮುಸ್ತಾಕ್. ನನಗೆ ಮುಸ್ಲಿಮರ ಬಗ್ಗೆ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ. ಭುವನೇಶ್ವರಿಯ ಬಗ್ಗೆ, ಕನ್ನಡ ಬಾವುಟದ ಬಗ್ಗೆ ಮಾತನಾಡಿದ್ರು. ಕನ್ನಡದಿಂದ ದೂರವಿಟ್ಟಿದ್ದೀರಿ ಅಂತ ಹೇಳಿದ್ರು ಭಾನು ಮುಸ್ತಾಕ್. ಇದೀಗ ಹೇಳ್ತಾರೆ ಚಾಮುಂಡೇಶ್ವರಿಯೇ ನನ್ನ ಕರೆಸಿಕೊಳ್ತಿದ್ದಾರೆ ಅಂತ. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದಂತಹ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ವಿಗ್ರಹ ರೂಪದ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತೀರಾ? ಹೀಗೆ ಪ್ರಶ್ನೆ ಹಾಕಿದ್ದಾರೆ ನೋಡಿ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ. ಅವರು ಹೇಳ್ತಾ ಇರೋದು ಇಷ್ಟೇ, ಭಾನು ಮುಸ್ತಾಕ್ ಮುಸ್ಲಿಂ ಅನ್ನುವಂತಹ ಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ. ಮುಸ್ಲಿಂ ಅನ್ನುವಂತಹ ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಈ ಹಿಂದೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದಂತಹ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ವಿಗ್ರಹ ರೂಪದ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ? ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ? ಈಗ ನಿಮ್ಮ ಧರ್ಮ ಅನ್ನೋದು, ನಿಮ್ಮ ಆಚರಣೆ ಅನ್ನೋದು, ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ? ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ. ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಅಪದ್ಧ? ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ? ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ? ಈಗ ನಿಮ್ಮ ಧರ್ಮ ಅನ್ನೋದು, ನಿಮ್ಮ ಆಚರಣೆ ಅನ್ನೋದು, ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ? ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ. ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಅಪದ್ಧ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸಖತ್ ಟಾಕ್ ವಾರ್ ಕೂಡ ಆಗ್ತಾ ಇದೆ. ಈಗ ಜನ ಅನ್ಕೊಳ್ತಾ ಇದ್ದಾರೆ, ಈಗ ಉದ್ಘಾಟಕರಾಗಿ ಯಾರನ್ನ ಆಯ್ಕೆ ಮಾಡ್ತಾರಪ್ಪ? ಇಬ್ರು ಕೂಡ ಹಿಂಗೆ ಗಲಾಟೆ ಮಾಡಿಕೊಂಡು ಟಾಕ್ ವಾರನ್ನ ಮುಂದುವರಿಸ್ತಾ ಹೋದ್ರೆ ಯಾರು ಉದ್ಘಾಟಕರಾಗ್ತಾರೆ? ಅಥವಾ ಭಾನು ಮುಸ್ತಾಕ್ ಅವರನ್ನ ಕೈ ಬಿಡ್ಲಾಗುತ್ತೆ? ಏನ್ ಮಾಡ್ತಾರೆ ಇವರು ಅನ್ನುವಂಥ ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಕುಸುಮ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಯದುವೀರ್ ಅವರ ಸ್ಟೇಟ್ಮೆಂಟ್ಗೆ ಸರಿಯಾಗಿ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ದೇವಸ್ಥಾನ ಯಾರ ಆಸ್ತಿಯೂ ಅಲ್ಲ, ಅದು ಸರ್ಕಾರದ ಆಸ್ತಿ. ಯಾವ ಧರ್ಮದವರು ಬೇಕಾದರೂ ಅಲ್ಲಿ ಹೋಗಬಹುದು ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಯದುವೀರ್ ಅವರು ಬಿಜೆಪಿಗೆ ಸೇರ್ಕೊಂಡ ಮೇಲೆ ಎಲ್ಲ ಇತಿಹಾಸವನ್ನ ಮರೆತು ಬಿಟ್ಟಿದ್ದಾರೆ ಅಂತ ಅವ್ರಿಗೂ ಕೂಡ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ಅಲ್ಲದೆ ಗೊಮ್ಮಟೇಶ್ವರ ದೇವಸ್ಥಾನ ಅದು ಜೈನರಿಗೆ ಸೇರಿದಂಥದ್ದು. ಅಲ್ಲಿ ಎಲ್ಲ ಧರ್ಮದವರು ಕೂಡ ಹೋಗ್ತಾರೆ, ಅಲ್ಲಿಗೆ ಯಾರಿಗೂ ಕೂಡ ಹೋಗಬೇಡಿ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಎಲ್ಲ ಒಂದು ಧರ್ಮದವರನ್ನು ಕೂಡ ಗೌರವಿಸ್ತೀವಿ. ಅದರಲ್ಲೂ ಪ್ರಮುಖವಾಗಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಾ ಧರ್ಮದವರಿಗೂ ಕೂಡ ಸೇರಿದೆ. ಎಲ್ಲರೂ ಕೂಡ ಹೋಗಿ ಪೂಜೆಯನ್ನ ಸಲ್ಲಿಸಬಹುದು. ಆಕೆ ನಾಡ ದೇವತೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಯದುವೀರ್ ಅವರ ಒಂದು ಸ್ಟೇಟ್ಮೆಂಟ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಈ ಕಡೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಭಾನು ಮುಸ್ತಾಕ್ ಅವರನ್ನ ಇಲ್ಲಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದಾಗ್ಲಿಂದಲೂ ಕೂಡ ಬಹಳಷ್ಟು ಒಂದು ಟೀಕೆಗಳನ್ನ ವ್ಯಕ್ತ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಭಾನು ಮುಸ್ತಾಕ್ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಅವರು ವಿಗ್ರಹಾರಾಧನೆಯನ್ನ ವಿರೋಧಿಸ್ತಾರೆ ಅನ್ನೋದು ವಿಚಾರಗಳು ಕೂಡ ಮುಂದೆ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಭಾನು ಮುಸ್ತಾಕ್ ಅವರು ಕನ್ನಡಾಂಬೆ ಭುವನೇಶ್ವರಿಯನ್ನ ಅವರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಭುವನೇಶ್ವರಿಯನ್ನ ವಿಗ್ರಹ ರೂಪದಲ್ಲಿ ಅವರು ಪೂಜೆ ಮಾಡೋದಕ್ಕೆ ಬಯಸೋದಿಲ್ಲ. ಹೀಗಾಗಿ ಅವರು ಚಾಮುಂಡೇಶ್ವರಿ ದೇವಿಯನ್ನ ವಿಗ್ರಹ ರೂಪದಲ್ಲಿ ಹೇಗೆ ಅವರು ಪೂಜೆ ಮಾಡ್ತಾರೆ, ಹೇಗೆ ಪುಷ್ಪಾರ್ಚನೆ ಮಾಡ್ತಾರೆ ಅನ್ನೋದನ್ನ ತಿಳಿಸಬೇಕು ಅನ್ನೋ ಒಂದು ಮಾತನ್ನ ಬಿಜೆಪಿ ನಾಯಕರು ಹೇಳುವ ಮೂಲಕ ಕಾಲೆಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಭಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ವಿಜೇತರಾಗಿದ್ದಂಥವರು, ಸಾಮಾಜಿಕ ಹೋರಾಟಗಾರರು ಕೂಡ ಆಗಿರ್ತಕ್ಕಂಥವ್ರು. ಅಂತವರನ್ನ ನಾವು ಆಯ್ಕೆ ಮಾಡಿದೀವಿ ಅನ್ನೋ ಒಂದು ವಿಚಾರವನ್ನ ಸರ್ಕಾರನೂ ಕೂಡ ಹೇಳುವ ಮೂಲಕ ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳ ಆಸ್ತಿ ಅಂತ ಯದುವೀರ್ ಅವರು ಹೇಳಿದ ಮೇಲೆ ಈಗ ಮತ್ತಷ್ಟು ಒಂದು ಟೀಕೆಗಳು, ಮತ್ತಷ್ಟು ಒಂದು ಜಟಾಪಟಿ ಈಗ ಜೋರಾಗ್ತಾ ಇರ್ತಕ್ಕಂಥದ್ದು. ಅದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಳ್ಳುವ ಮೂಲಕ ಅದು ಯಾರ ಆಸ್ತಿಯೂ ಅಲ್ಲ, ಚಾಮುಂಡೇಶ್ವರಿ ದೇವಸ್ಥಾನ ಇಡೀ ನಾಡಿನ ಆಸ್ತಿ, ಇಡೀ ದೇಶದ ಆಸ್ತಿ ಅನ್ನೋ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಯದುವೀರ್ ಅವರು ಇತ್ತೀಚೆಗೆ ಬಿಜೆಪಿಯನ್ನ ಸೇರಿಕೊಂಡು ಎಲ್ಲಾ ಒಂದು ಇತಿಹಾಸವನ್ನ ಮರೆತು ಬಿಟ್ಟಿದ್ದಾರೆ ಅನ್ನೋ ಒಂದು ಕೌಂಟರ್ ಅನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.